ಇಷ್ಟು ಒಳ್ಳೆಯ ಫೇಸ್ ಮಾಸ್ಕ್, ಚಾರ್ಕೋಲ್ ಫೇಸ್ ಮಾಸ್ಕ್ ತಯಾರು ಮಾಡಲಿಕ್ಕೆ ಆಗ್ತದೆ. ನೀವು ಹೊರಗಡೆಯಿಂದ ಹಣ ಕೊಟ್ಟು ತಗೊಬಂದರೂ ಕೂಡ ಇಷ್ಟು ಒಳ್ಳೆಯದಾಗಿ ಬರುವುದಿಲ್ಲ ನೋಡಿ. ಇದರಲ್ಲಿ ಪ್ರತಿಯೊಂದು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ನೋಡಿ ಇದರಲ್ಲಿ ಹೇಗೆ ಅಂಟ್ಕೊಂಡಿದೆ ನೋಡಿ ನಾನು ತೆಗೆದಾಗ ಇಲ್ಲೆಲ್ಲ. ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ಫೇಸ್ ಮಾಸ್ಕ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದ್ರೆ ಚಾರ್ಕೋಲ್ ಫೇಸ್ ಮಾಸ್ಕ್. ಚಾರ್ಕೋಲ್ ಫೇಸ್ ಮಾಸ್ಕ್ ಬಗ್ಗೆ ಕೇಳಿದ ಕೂಡಲೇ ಎಲ್ಲರಿಗೂ, ಗಂಡಸರಾಗಲಿ ಹೆಂಗಸರಾಗಲಿ ಹೆಣ್ಮಕ್ಳಾಗಲಿ ಎಲ್ಲರಿಗೂ ಭಯ ಸ್ಟಾರ್ಟ್ ಆಗ್ತದೆ. ಏನಂತ ಹೇಳಿದ್ರೆ ಅದರಲ್ಲಿ 100% ಬೆಳ್ಳಗಾಗ್ತಾರೆ. ಹೌದು, ಅಂದರೆ ಅದನ್ನು ಚಾರ್ಕೋಲ್ ಮಾಸ್ಕ್ ಹಾಕಿ ತೆಗೆದ ಕೂಡಲೇ 100% ಬೆಳ್ಳಗಾಗ್ತಾರೆ. ಆದರೆ ಉಂಟಲ್ಲ, ಅದು ತೆಗೆಯುವಾಗ ಒಂದು ಜೀವ ಹೋಗುವಷ್ಟು ನೋವಾಗ್ತದೆ. ಅಂದರೆ ಚಾರ್ಕೋಲ್ ಮಾಸ್ಕ್ ಉಂಟಲ್ಲ, ಅದು ಡ್ರೈ ಆದ ನಂತರ ನಾವು ತೆಗಿತೇವಲ್ವಾ, ಆವಾಗ ಜೀವ ಹೋದಷ್ಟು ನೋವಾಗ್ತದೆ. ಆ ಕಾರಣದಿಂದ ತುಂಬ ಜನ ಹೆಣ್ಣು ಮಕ್ಕಳು ಚಾರ್ಕೋಲ್ ಮಾಸ್ಕ್ ಯೂಸ್ ಮಾಡಬೇಕು ಅಂತ ಹೇಳ್ಕೊಂಡು ಇಷ್ಟ ಇದ್ರೂ ಕೂಡ ಯೂಸ್ ಮಾಡೋದಿಲ್ಲ. ಅದು ನೋವು ತಿನ್ನೋದು ಯಾರು ಅಂತ ಹೇಳ್ಕೊಂಡು ಒಂದು ಚೂರು ಕೂಡ ನೋವು ಆಗೋದಿಲ್ಲ ನಿಮಗೆ. ಅದನ್ನ ತೆಗೆಯುವಾಗ ಉಂಟಲ್ಲ, ನೀವು ಮಾಸ್ಕ್ ಹಾಕಿದ್ದೀರಾ ಅಂತ ಹೇಳ್ಕೊಂಡು ಎಣಿಸೋದಿಲ್ಲ. ಏನೋ ಒಂದು ಮುಖಕ್ಕೆ ಒಂದು ಪ್ಯಾಕ್ ಹಾಕಿ ನೀವು ಹೇಗೆ ತೆಗೆಯುವಾಗ ಹೇಗೆ ಆಗ್ತದೆ ನೋಡಿ, ಅದೇ ರೀತಿ ಆಗ್ತದೆ. ಬಿಟ್ಟರೆ ಒಂದು ಚೂರು ಕೂಡ ನೋವು ಆಗೋದಿಲ್ಲ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೇನೆ. ಯಾಕೆ ಅಂತ ಹೇಳಿದ್ರೆ ನನಗೆ ಕೂಡ ಚಾರ್ಕೋಲ್ ಮಾಸ್ಕ್ ಹಾಕೊಳ್ಳೋದು ಇಷ್ಟ, ಆಯಿತಾ. ಆ ಫಂಕ್ಷನ್ಗೆ ಹೋಗಬೇಕಾದ್ರೆ, ಇಲ್ಲ ಅಂತ ಹೇಳಿದರೆ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಚಾರ್ಕೋಲ್ ಮಾಸ್ಕ್ ಹಾಕಬೇಕಂತ ಇಷ್ಟ. ಅಂದರೆ ಯಾಕಂತ ಹೇಳಿದ್ರೆ ಅದರಲ್ಲಿ ಬೇಗ ಗ್ಲೋ ಕಾಣಿಸುತ್ತಲ್ವಾ. ಆದರೆ ಅದು ತೆಗೆಯುವಾಗ ನೋವು ಆಗ್ತಲ್ಲ. ಆ ಕಾರಣಕ್ಕಿಂತ ನಾನು ಮನೆಯಲ್ಲೇ ಚಾರ್ಕೋಲ್ ಮಾಸ್ಕನ್ನು ತಯಾರಿ ಮಾಡಿ ಹಚ್ಕೊಳ್ತೇನೆ. ಅದರಲ್ಲಿ ಒಂದು ಚೂರು ಕೂಡ ನೋವು ಆಗೋದಿಲ್ಲ. ನಾನು ಈ ಮಾಸ್ಕನ್ನು ಉಂಟಲ್ಲ, ಇದು ಒಂದು ತಿಂಗಳಿಗೆ 4 ಸಲ ಮಾಡ್ತೇನೆ. ಅಂದರೆ ವಾರಕ್ಕೆ ಒಮ್ಮೆ ರೀತಿಯಲ್ಲಿ 4 ಸಲ ಮಾಡ್ತೇನೆ. ನೀವು ಕೂಡ ಹಾಗೆ ಒಂದು ವಾರಕ್ಕೆ ಒಂದು ಸಲ ಆ ಥರ ಯೂಸ್ ಮಾಡ್ಬೋದು. ಜಾಸ್ತಿ ಯೂಸ್ ಮಾಡಬಾರ್ದು ಅಂತೇನೂ ಇಲ್ಲ. ಇದರಲ್ಲಿ ಎಂತ ಆಗೋದಿಲ್ಲ ನಿಮಗೆ, ಸ್ಕಿನ್ನಲ್ಲಿ ಎಂತ ಹಾಳಾಗೋದಿಲ್ಲ, ಮತ್ತು ನೋವು ಕೂಡ ಆಗೋದಿಲ್ಲ ಅಲ್ಲ, ಎಂತ ತೊಂದರೆ ಆಗೋದಿಲ್ಲ. ನೀವು ಬೇಕಾದರೆ ವಾರಕ್ಕೆ 2 ಸಲ ಯೂಸ್ ಮಾಡ್ಬೋದು, ಮತ್ತು ಫಂಕ್ಷನ್ಗೆ ಹೋಗುವಾಗ ಯೂಸ್ ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಾದರೆ ಯೂಸ್ ಮಾಡ್ಬೋದು. ನಾನು ಜಾಸ್ತಿ ತಡ ಮಾಡೋದಿಲ್ಲ, ಮನೆಯಲ್ಲೇ ಹೇಗೆ ನಾವು ಚಾರ್ಕೋಲ್ ಫೇಸ್ ಮಾಸ್ಕ್ ಮಾಡೋದು ಅಂತ ಹೇಳ್ಕೊಂಡು ತೋರಿಸ್ತೇನೆ. ಅದಕ್ಕೆ ಎಂತ ಬೇಕು ಅಂತ ಹೇಳ್ಕೊಂಡು ಫಸ್ಟ್ ನೋಡ್ಕೊಂಡು ಬರುವ. ನಮಗೆ ಫಸ್ಟು ಈ ಚಾರ್ಕೋಲ್ ಫೇಸ್ ಮಾಸ್ಕ್ ಮಾಡಲಿಕ್ಕೆ ಬೇಕಾಗಿದ್ದ ವಸ್ತು ಯಾವುದು ಅಂತ ಹೇಳಿದ್ರೆ ಚಾರ್ಕೋಲ್ ಪೌಡರ್. ನಿಮಗೆ ಇದು ಆನ್ಲೈನಲ್ಲಿ ಕೂಡ ಸಿಗ್ತದೆ, ಮತ್ತು ಹೋಲ್ಸೇಲಲ್ಲಿ ಈಗ ಪಾರ್ಲರ್ನವರೆಲ್ಲ ತೊಗೊಂಡು ಹೋಗ್ತಾರೆ ನೋಡಿ, ಹೋಲ್ಸೇಲ್ ಅಂಗಡಿ ಆ ಥರದ್ದು. ಅಂದರೆ ಕೆಲವುದು ಮೇಕಪ್ ಪ್ರಾಡಕ್ಟ್ಗಳನ್ನೇ ಇಟ್ಕೊಂಡಿರ್ತಾರೆ ನೋಡಿ ಕೆಲವೊಂದು ಅಂಗಡಿ, ಪಾರ್ಲರ್ನವರು ತೊಗೊಂಡು ಹೋಗ್ಲಿಕ್ಕಂತಾನೆ. ಅಂಥ ಅಂಗಡಿಯಲ್ಲಿ ಇದು ಸಿಗ್ತದೆ, ಚಾರ್ಕೋಲ್ ಪೌಡ್ರ್ ಅಂತ ಹೇಳಿ ಕೇಳಿದರೆ ಅವ್ರ ಹತ್ರ ಕೊಡ್ತಾರೆ. ಅದಕ್ಕೆ ಎಂಥ ಬ್ರ್ಯಾಂಡೆಡ್ ಎಲ್ಲ ಹೆಸರು ಇರೋದಿಲ್ಲ ನೋಡಿ, ಹೀಗೆ ಇರ್ತದೆ. ನಾವು ಕೇಳಿದರೆ 50 ಗ್ರಾಮ್ 100 ಗ್ರಾಮ್ ಈ ಥರ ಕೊಡ್ತಾರೆ, ಒಂದು ಪ್ಯಾಕೆಟ್ಗೆ ಹಾಕಿ ಕೊಡ್ತಾರೆ ನೋಡಿ. ಇದು ಚಾರ್ಕೋಲ್ ಪೌಡ್ರ್, ಆಯಿತಾ. ಇದನ್ನು ನಾವು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ. ಈ ಥರ ಒಂದು ಬೌಲ್ ತಗೊಂಡು ನಿಮಗೆ ಚಾರ್ಕೋಲ್ ಪೌಡರ್ ಎಷ್ಟು ಅಗತ್ಯ ಉಂಟು ನೋಡಿ, ಒಂದು ಮುಖಕ್ಕೆ ನಿಮಗೆ ಎಷ್ಟು ಅಗತ್ಯ. ಒಬ್ಬರಿಗೆ ಯೂಸ್ ಮಾಡ್ತೀರಾ, ಇಬ್ಬರಿಗೆ ಯೂಸ್ ಮಾಡ್ತೀರಾ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರ್ತದಲ್ಲ ನಿಮಗೆ ಸಾಧಾರಣ ಎಷ್ಟು ಬೇಕಾಗ್ತದಂತ. ನಾನು ಇಲ್ಲಿ ಒಂದು ಅಂದಾಜಿನಲ್ಲಿ 1.5 ಸ್ಪೂನ್ ಆಗುವಷ್ಟು ತಗೊಳ್ತೇನೆ ಚಾರ್ಕೋಲ್ ಪೌಡರನ್ನು ನೋಡಿ. ನೀವು ಕೂಡ ಇಷ್ಟು ತಗೊಳ್ಳಿ, ಒಬ್ಬರಿಗಾದರೆ 1.5 ಸ್ಪೂನ್ ತಗೊಳ್ಳಿ ನೋಡಿ. ಈ ಥರ ಚಾರ್ಕೋಲ್ ಪೌಡ್ರ್ ಸಿಗ್ತದೆ. ಮತ್ತು ನೋಡಿ, ನಾನು ಈ ಚಾರ್ಕೋಲ್ ಪೌಡ್ರ್ ಇವಾಗ ಇದನ್ನು ನಾವು ಮಾಸ್ಕ್ ಮಾಡ್ಕೋಬೇಕಲ್ವಾ. ಇವಾಗ ಇದು ಪೌಡ್ರ್ ರೀತಿ ಉಂಟು. ಇದನ್ನು ಮಾಸ್ಕ್ ಮಾಡಲಿಕ್ಕೆ ನಮಗೆ ಎಂತ ಬೇಕು ಅಂತ ಹೇಳಿದರೆ ನೋಡಿ, ನಾನು ಇದಕ್ಕೆ ಏನು ಮಿಕ್ಸ್ ಮಾಡ್ತಿದ್ದೇನೆ ಅಂತ ಹೇಳಿದರೆ ಎವರ್ ಯೂತ್ ಅವರದ್ದು ಉಂಟಲ್ಲ, ಗೋಲ್ಡನ್ ಗ್ಲೋ ಪೀಲ್ ಆಫ್ ಮಾಸ್ಕ್ ಅಂತ ಹೇಳ್ಕೊಂಡು ಸಿಗ್ತದೆ ನಿಮಗೆ. ಅಂದರೆ ಚಿಕ್ಕದು ಶ್ಯಾಸೆ ಕೂಡ ಸಿಗ್ತದೆ, ದೊಡ್ಡದು ಕೂಡ ಸಿಗ್ತದೆ. ನೀವು ಉಂಟಲ್ಲ ಒಂದು ಹೀಗೆ ದೊಡ್ಡದು ಒಂದು ತೆಗೆದು ಇಟ್ಕೊಳ್ಳಿ. ಯಾಕಂತ ಹೇಳಿದರೆ ನಿಮಗೆ ವಾರಕ್ಕೆ 2 ಸಲ ಯೂಸ್ ಮಾಡಲಿಕ್ಕೆ ಈ ಥರದ್ದು ದೊಡ್ಡದು ತೊಗೊಂಡ್ರೆ ಹೆಲ್ಪ್ ಆಗ್ತದೆ. ಅದಕ್ಕೆ ಉಂಟಲ್ಲ ಒಂದು 99 ರೂಪಾಯಿ ಇರ್ತದೆ, ಅಂದರೆ ನಿಮಗೆ 100 ರೂಪಾಯಿ ಆಗ್ತದೆ ಒಂದು ಮಾಸ್ಕ್ಗೆ. ಇದನ್ನುಂಟಲ್ಲ ನಿಮಗೆ 1 ತಿಂಗಳ ತನಕ ಯೂಸ್ ಮಾಡ್ಬೋದು. ಅಂದರೆ ವಾರಕ್ಕೆ 2 ರೀತಿಯಲ್ಲಿ ಯೂಸ್ ಮಾಡೋದಾದರೆ 1 ತಿಂಗಳು ಯೂಸ್ ಮಾಡ್ಬೋದು ಆರಾಮಾಗಿ. ನೀವೆಂತ ಮಾಡಿ ಅಂತ ಹೇಳಿದರೆ ದೊಡ್ಡದೇ ತಗೊಳ್ಳಿ. ಶ್ಯಾಶೆ ಅಂದರೆ ನಿಮಗೆ ಫಂಕ್ಷನ್ಗೆ ಮಾತ್ರ ಹೋಗಲಿಕ್ಕೆ ಬೇಕು ಅಂತ ಹೇಳ್ಕೊಂಡಿದ್ರೆ ಶ್ಯಾಶೆ ಸಿಗ್ತದೆ, ಅಂದರೆ ಚಿಕ್ಕ ಚಿಕ್ಕ ಪ್ಯಾಕೆಟ್ ಥರ ಸಿಗ್ತದೆ. ಇದೆ ಪೀಲ್ ಆಫ್ ಮಾಸ್ಕ್ದು ಸಿಗ್ತದೆ, ಅದನ್ನು ಬೇಕಾದರೆ ಯೂಸ್ ಮಾಡಿ. ನಾನು ಹೇಳೋದೇನಂತ ಹೇಳಿದರೆ ನಿಮಗೆ ತುಂಬ ದಿನ ಹಾಕ್ಕೊಳ್ಳಿಕ್ಕೆ ಬೇಕು ಅಂತ ಹೇಳಿದರೆ ಈ ಥರದ್ದು ದೊಡ್ಡದೊಂದು ತಗೊಳ್ಳಿ. ಇದನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ನಿಮಗೆ ಅಂದರೆ ಚಾರ್ಕೋಲ್ ಎಷ್ಟು ಬೇಕು ನೋಡಿ, ಅಂದರೆ ಮಿಕ್ಸ್ ಆಗಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ತುಂಬ ಹಾಕ್ಕೊಳ್ಳಿಕ್ಕೆ ಹೋಗಬೇಕಂತ ಇಲ್ಲ. ಇದು ಅಂದರೆ ನಿಮಗೆ ಚಾರ್ಕೋಲ್ ಪೌಡ್ರ್ ಇದರಲ್ಲಿ ಮಿಕ್ಸ್ ಆಗಬೇಕು. 1 ಸ್ಪೂನ್ ತಗೊಂಡು ಹೀಗೆ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ. ಇದು ಕಡಿಮೆ ಆಗಿದೆ, ಈಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು ನೋಡಿ. ನಮಗೆ ಇವಾಗ
ಮಾಸ್ಕ್ ರೆಡಿ ಆಯಿತು ನೋಡಿ. ಚಾರ್ಕೋಲ್ ಮಾಸ್ಕ್ ನೀವು ಅಂಗಡಿಯಿಂದ ತಗೊಂಡು ಬರುವಾಗ ಹೇಗೆ ಕಾಣಿಸ್ತದೆ ನೋಡಿ, ಅದೇ ರೀತಿಯಲ್ಲಿ ಕಾಣಿಸ್ತದೆ ನೋಡಿ. ಇದು ನಾನು ಹೇಳಿದ ರೀತಿಯಲ್ಲೇ ನೀವು ಇದನ್ನು ಹಚ್ಚಿದರೆ ನಿಮಗೆ ಒಂದು ಚೂರು ಕೂಡ ತೆಗೆಯುವಾಗ ನೋವು ಆಗೋದಿಲ್ಲ ಆಯಿತಾ. ಒಟ್ರಾಸಿ ಹಚ್ಚಲಿಕ್ಕೆ ಹೋಗಬೇಡಿ, ನಾನು ಹೇಳಿಕೊಡ್ತೇನೆ ನೋಡಿ, ಅದೇ ರೀತಿಯಲ್ಲಿ ತೆಗೀರಿ, ಆವಾಗ ನಿಮಗೆ ನೋವು ಆಗೋದಿಲ್ಲ. ಈಗ ಫಸ್ಟು ಹಾಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ತೋರಿಸ್ತೇನೆ ನಾನು ನೋಡಿ. ನಮ್ಮದು ಫೇಸ್ ಮಾಸ್ಕ್ ರೆಡಿ ಆಯಿತು. ನಾವು ಇದನ್ನು ಹಚ್ಕೊಳ್ಳೋದಕ್ಕಿಂತ ಮುಂಚೆ ಉಂಟಲ್ಲ, ಚಂದ ಮಾಡಿ ಮುಖ ಎಲ್ಲ ತೊಳ್ಕೊಂಡು ಬರಬೇಕು. ಮತ್ತು ಕೂದಲು ಕೂಡ ಹಾಗೆ ಹೀಗೆ ಮೇಲೆ ಮಾಡಿ ಕಟ್ಟಿ, ಯಾಕಂತ ಹೇಳಿದರೆ ಕೂದಲೆಲ್ಲ ಇದಕ್ಕೆ ಅಂಟಿಕೊಂಡ್ರೆ ಆಮೇಲೆ ನೋವು ಆಗ್ತದೆ. ಕಡೆಗೆ ನನಗೆ ಹೇಳಲಿಕ್ಕಿಲ್ಲ, ಕೂದಲು ನೋವಾಯಿತು ಅಂಟಿಕೊಳ್ತು ಅಂತ ಹೇಳ್ಕೊಂಡು. ಅದಕ್ಕಿಂತ ಮುಂಚೆ ಚಂದ ಮಾಡಿ ಹೀಗೆ ಮೇಲೆ ಮೆಲ್ಲ ಕೂದಲೆಲ್ಲ ಹೀಗೆ ಮೇಲೆ ಮಾಡಿ ಈ ಥರ ಹೀಗೆ ಒಂದು ಕಟ್ಟಿಬಿಟ್ರೆ ಆಯಿತು. ಆವಾಗ ನಿಮಗೆ ಕೂದಲೆಲ್ಲ ಇದಕ್ಕೆ ಸಿಗೋದಿಲ್ಲ. ಇವಾಗ ಇದನ್ನು ಹಚ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ, ಹಚ್ಕೊಳ್ಳೋದಕ್ಕೆ ಕೂಡ ಒಂದು ಕ್ರಮ ಉಂಟು. ನೀವು ಅದೇ ರೀತಿಯಲ್ಲಿ ಹಚ್ಚಿದ್ರೆ ಉಂಟಲ್ಲ, ನಿಮಗೆ ಒಂದು ಚೂರು ಕೂಡ ನೋವಾಗೋದಿಲ್ಲ ತೆಗೆಯುವಾಗ ನೋಡಿ. ನಾನು ಇದನ್ನು ಕೈಯಲ್ಲೇ ಹಚ್ಚಿ ತೋರಿಸ್ತೇನೆ ನೋಡಿ. ಹೀಗೆ ತೆಗೆದು ಉಂಟಲ್ಲ, ಇದನ್ನು ಮೇಲ್ಗಡೆಗೆ ಹಚ್ಕೊಳ್ಬೇಕು ಆಯಿತಾ. ಹೀಗೆ ಮೇಲ್ಗಡೆಗೆ ಹಚ್ಕೊಳ್ಬೇಕು, ಹೀಗೆ ಕೆಳಗಡೆಗೆ ಹಚ್ಕೊಳ್ಳಿಕ್ಕೆ ಹೋಗಬೇಡಿ ನೋಡಿ. ಈ ಥರ ಮೇಲ್ಗಡೆ ಮಾಡಿ ಹಚ್ಕೊಳ್ಳೋದು ನೋಡಿ. ಹೀಗೆ ಮೇಲ್ಗಡೆಗೆ ಹಚ್ಕೊಳ್ಳಿ. ಇಲ್ಲಿ ಈ ಥರ ಈ ಕಣ್ಣಿನ ಸುತ್ತ ಹಚ್ಚೋದು ಬೇಡ ಆಯಿತಾ. ಕಣ್ಣಿನ ಸುತ್ತ ಹಾಕೊಳ್ಳಿಕ್ಕೆ ಇಲ್ಲ, ಯಾಕಂತ ಹೇಳಿದರೆ ನಾವು ಇದನ್ನು ಎಳೆದು ತೆಗೆಯುವಾಗ ನಮಗೆ ಈ ಜಾಗದಲ್ಲಿ ತುಂಬ ಸೆನ್ಸಿಟಿವ್ ಇರ್ತದಲ್ವಾ, ಆದ ಕಾರಣಕ್ಕೆ ಕಣ್ಣಿನ ಸುತ್ತ ಹಚ್ಚೋದು ಬೇಡ. ಮೂಗಿನ ಮೇಲೆ ನೋಡಿ ಹೀಗೆ ಕೆಳಗಡೆ ಮಾಡಿ ಹೀಗೆ ಹಚ್ಚಿ, ಆಮೇಲೆ ಈ ಜಾಗದಲ್ಲಿ ಕೂಡ ಹಣೆಗೆ ನೋಡಿ ಈ ಥರ ಹಾಕಿ ಹೀಗೆ ಒಂದೇ ಸಲಕ್ಕೆ ಕೆಳಗಡೆ ತಗೊಬನ್ನಿ ನೋಡಿ. ಹೀಗೆ ಹಾಕ್ಕೊಂಡು ಒಂದೇ ಸಲಕ್ಕೆ ಹೀಗೆ ಎಳೆದು ಕೆಳಗೆ ತಗೊಬನ್ನಿ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಹಾಗೆ ನೋಡಿ, ಹೀಗೆ ಹಚ್ಚಿ ನೋಡಿ. ಒಮ್ಮೆ ಒಂದ್ಸಲ ಚೆಕ್ ಮಾಡಿ, ನಿಮ್ಗೆ ಎಲ್ಲೆಲ್ಲ ಬಿಟ್ಟಿದ್ದೀರಾ ಅಂತ ಹೇಳ್ಕೊಂಡು ಚೆಕ್ ಮಾಡಿ. ಯಾಕಂತ ಹೇಳಿದ್ರೆ ಸ್ವಲ್ಪ ಕೂಡ ವೇಸ್ಟ್ ಮಾಡೋದು ಬೇಡ ನೋಡಿ. ಇಲ್ಲೆಲ್ಲ ಯಾವ ಜಾಗದಲ್ಲೆಲ್ಲ ಹಚ್ಚೋದು ಮರೆತು ಹೋಯ್ತು ನೋಡಿ, ಆ ಜಾಗದಲ್ಲೆಲ್ಲ ಸರಿಯಾಗಿ ಹೀಗೆ ಹಚ್ಕೊಳ್ಳಿ. ಬ್ರಷಲ್ಲಿ ಹಚ್ಕೊಂಡ್ರೆ ನಿಮಗೆ ಒಳ್ಳೇದಾಗ್ತದೆ ಆಯಿತಾ. ಅಂದರೆ ಒಂದೇ ಲೆಕ್ಕದಲ್ಲಿ ಹೋಗ್ತದೆ, ಎಲ್ಲರ ಹತ್ರ ಬ್ರಷ್ ಇರೋದಿಲ್ಲಲ್ಲ, ಆದ ಕಾರಣಕ್ಕೆ ನಾನು ಕೈಯಲ್ಲೇ ಹಚ್ಚಿ ತೋರಿಸ್ತಾ ಇರೋದು. ಈ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಹಚ್ಕೊಳ್ಳಿ, ಯಾಕಂತ ಹೇಳಿದರೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರ್ತದಲ್ಲ, ಮೂಗಲ್ಲಿ ಜಾಸ್ತಿ ಇರೋದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ, ಇದು ಕಿತ್ಕೊಂಡು ಬರ್ತದಲ್ವ, ಆದ ಕಾರಣಕ್ಕೆ ಸ್ವಲ್ಪ ಈ ಜಾಗದಲ್ಲೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ. ಈ ಜಾಗದಲ್ಲಿ ಇಲ್ಲೆಲ್ಲ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ. ನಿಮಗೆ ಇದನ್ನು ತೆಗಿತೀರಲ್ವ, ಆವಾಗ ಬ್ಲ್ಯಾಕ್ ಹೆಡ್ಸ್ ಕೂಡ ಹೊರಗಡೆ ಬರ್ತದೆ, ಆದ ಕಾರಣಕ್ಕೆ ಹೇಳಿದ್ದು. ಇವಾಗ ಹೀಗೆ ಇಟ್ಟು ಇದು ಒಣಗುವ ತನಕ ಬಿಡಿ. ಒಣಗಿದ ನಂತರ ಹೇಗೆ ತೆಗಿಬೇಕು ಅಂತ ಹೇಳ್ಕೊಂಡು ನಾನು ಹೇಳಿಕೊಡ್ತೇನೆ. ನೋವಾಗದೇ ರೀತಿಯಲ್ಲಿ, ಕಣ್ಣಲ್ಲಿ ಒಂದು ಚೂರು ಕೂಡ ನೀರು ಬರೋದಿಲ್ಲ, ಆ ರೀತಿಯಲ್ಲಿ ಹೇಗೆ ತೆಗೆಯುದು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ನಾನು ನಿಮಗೆ ನೋಡಿ. ಈಗ ಫುಲ್ ಒಣಗಿದೆ ನೋಡಿ, ಒಂದು ಸ್ವಲ್ಪ ಕೂಡ ಹಸಿ ಇಲ್ಲ. ಇದು ಫುಲ್ ಒಣಗುವ ತನಕ ನೀವು ವೆಯ್ಟ್ ಮಾಡಬೇಕು. ಯಾಕಂತ ಹೇಳಿದರೆ ಅದರದ್ದು ಕೆಲಸ ಸರಿಯಾಗಿ ಮಾಡಬೇಕಾದ್ರೆ ಒಣಗಬೇಕು ಆಯಿತಾ. ಒಣಗೋಕ್ಕಿಂತ ಮುಂಚೆ ಮುಖ ಎಲ್ಲ ತೊಳ್ಕೊಂಡು ಬರ್ತೇನೆ ಅಂತ ಹೇಳ್ಕೊಂಡು ಹೇಳಿದರೆ ಆಗೋದಿಲ್ಲ. ಸರಿ, ಒಣಗಿದ ನಂತರ ಮಾಸ್ಕ್ ಹೇಗೆ ತೆಗಿತೇವೆ ನೋಡಿ, ಅದೇ ರೀತಿಯಲ್ಲಿ ನೀವು ತೆಗಿಬೇಕು. ಇವಾಗ ಒಣಗಿದಾಗ ಇದು ಮಾಸ್ಕ್ ಹಾಕಿದ ನಂತರ ಮಾತಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನೋಡುವಾಗ ನಾನು ಮಾತಾಡುವಾಗ ಗೊತ್ತಾಗ್ತದೆ, ಮಾತಾಡಲಿಕ್ಕೆ ಆಗೋದಿಲ್ಲ. ಮಾತಾಡಬಾರ್ದು, ಮಾತಾಡಿದರೆ ರಿಂಕಲ್ಸ್ ಬರ್ತದೆ, ಆ ಕಾರಣದಿಂದ ಮಾತಾಡಬಾರ್ದು. ಇವಾಗ ತೆಗೆಯೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ನೋಡಿ. ಒಂದು ಕಡೆಯಿಂದ ನಾವು ಮಾಸ್ಕ್ ತೆಗಿಬೇಕು ನೋಡಿ. ಈ ಕಡೆಯಿಂದ ನಾನು ತೆಗಿತಾ ಇದ್ದೇನೆ. ಹೀಗೆ ಮೇಲ್ಗಡೆಗೆ ಮಾಡಿ ತೆಗೀರಿ, ಮತ್ತು ಕೆಳಗಡೆ ಹೀಗೆ ಮಾಡಲಿಕ್ಕೆ ಹೋಗಬೇಡಿ ನೋಡಿ. ನಾನು ಮೇಲ್ಗಡೆಯಿಂದ
ನೋಡಿ ಈ ರೀತಿಯಲ್ಲಿ ತೆಗಿಲಿಕ್ಕೆ ನೋಡಿ ಹೀಗೆ ನೋಡಿ ಮೂಗಲ್ಲಿ ಕೂಡ ಹಾಗೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇತ್ತು ನೋಡಿ, ಅದು ಎಲ್ಲ ಇದರಲ್ಲಿ ಬಂದಿದೆ ನೋಡಿ, ಇಲ್ಲಿ ಕಾಣಿಸ್ತದೆ ನೋಡಿ, ಚಿಕ್ಕ ಚಿಕ್ಕ ವೈಟ್ 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 ಕಾಣಿಸುತ್ತಲ್ವ ನೋಡಿ, ಹಣೆದು ಅದೆಲ್ಲ ನೋಡಿ ಇದರಲ್ಲಿ ಬಂದಿರ್ತದೆ. ಮೇಲ್ಗಡೆಗೆ ತೆಗೀರಿ, ಕೆಳಗಡೆ ಮಾಡಿ ತೆಗಿಲಿಕ್ಕೆ ಹೋಗಬೇಡಿ. ನೋಡಿ ನಾನು ಫುಲ್ ಫೇಸ್ ಮಾಸ್ಕ್ ತೆಗೆದೆ ನೋಡಿ. ನಾವು ಮನೆಯಲ್ಲೇ ಇಷ್ಟು ಒಳ್ಳೆಯ ಫೇಸ್ ಮಾಸ್ಕ್, ಚಾರ್ಕೋಲ್ ಫೇಸ್ ಮಾಸ್ಕ್ ತಯಾರು ಮಾಡಲಿಕ್ಕೆ ಆಗ್ತದೆ. ನೀವು ಹೊರಗಡೆಯಿಂದ ಹಣ ಕೊಟ್ಟು ತಗೊಬಂದರೂ ಕೂಡ ಇಷ್ಟು ಒಳ್ಳೆಯದಾಗಿ ಬರುವುದಿಲ್ಲ ನೋಡಿ. ಇದರಲ್ಲಿ ಪ್ರತಿಯೊಂದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ನೋಡಿ ಇದರಲ್ಲಿ ಹೇಗೆ ಅಂಟ್ಕೊಂಡಿದೆ ನೋಡಿ. ನಾನು ತೆಗೆದಾಗ ಇಲ್ಲೆಲ್ಲ ತುಂಬ ಇತ್ತು, ನನಗೆ ಇಲ್ಲೆಲ್ಲ ಇತ್ತು, ಇವಾಗ ನೋಡಿ ಎಲ್ಲ ಇದರಲ್ಲಿ ಬಂದಿದೆ ನೋಡಿ. ಮತ್ತು ನಾನು ಹೇಗೆ ಹಚ್ಕೊಂಡಿದ್ದೇನೆ ನೋಡಿ ಅದೇ ರೀತಿಯಲ್ಲಿ ನಿಮಗೆ ಫುಲ್ ತೆಗಿಲಿಕ್ಕಾಗ್ತದೆ. ನೀವು ಹೊರಗಡೆಯಿಂದ ತಗೊಬಂದರೆ ಈ ಥರ ತೆಗಿಲಿಕ್ಕೆ ಆಗೋದಿಲ್ಲ, ಎಲ್ಲ ಕಟ್ಟಾಗಿ ಹೋಗ್ತದೆ. ಆದ ಕಾರಣಕ್ಕೆ ನಿಮಗೆ ಇಷ್ಟು ಕ್ಲಿಯರಾಗಿ ಫೇಸ್ ಮಾಸ್ಕ್ ಬೇಕಾದರೆ ನಾನು ಹೇಳಿದ ರೀತಿಯಲ್ಲೇ ತಯಾರಿಸಿ ಮತ್ತು ನಾನು ಹೇಳಿದ ರೀತಿಯಲ್ಲೇ ಹಚ್ಚಿ, ಆವಾಗ ನೋಡಿ ನಿಮಗೆ 100% ನಿಮ್ಮದು ಮುಖದಲ್ಲಿರುವ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗ್ತದೆ. ಮತ್ತು ಮುಖ ಕೂಡ ನೋಡಿ, ಆವಾಗ ನೋಡಿ ನನ್ನ ಮುಖ ಹೇಗಿತ್ತು, ಇವಾಗ ಇದನ್ನು ತೆಗೆದ ನಂತರ ಹೇಗಾಯಿತು ಅಂತ ಹೇಳ್ಕೊಂಡು ನೀವೇ ನೋಡ್ತಿದ್ದೀರಲ್ವಾ. ಈಗ ಚಿಕ್ಕ ಚಿಕ್ಕ ಸ್ವಲ್ಪ ಸ್ವಲ್ಪ ಕಪ್ಪು ಕಪ್ಪು ಇರ್ತದೆ, ಅದೆಲ್ಲ ನಾನು ಮುಖ ತೊಳ್ಕೊಂಡು ಬರ್ತೇನೆ ನೋಡಿ. ನಾನು ಮುಖ ಎಲ್ಲ ಚೆಂದ ಮಾಡಿ ತೊಳ್ಕೊಂಡು ಬಂದೆ ನೋಡಿ. ನನಗೆ ಆವಾಗದಕ್ಕಿಂತ ಇವಾಗ ನಮ್ಮ ಮುಖ ಉಂಟು ತುಂಬ ಸ್ಮೂತ್ ಅನಿಸ್ತದೆ. ಯಾಕಂತ ಹೇಳಿದ್ರೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗಿರ್ತಲ್ವಾ, ನಮ್ಮ ಮುಖದಲ್ಲಿರುವ ಡೆಡ್ ಸ್ಕಿನ್ ಕೂಡ ಹೋಗ್ತದಲ್ವಾ. ಆದ ಕಾರಣಕ್ಕೆ ಹೀಗೆ ಮುಟ್ಟುವಾಗ ನೋಡಿ ನಿಮಗೆ ಒಳ್ಳೆದಾಗ್ತದೆ ಇದನ್ನು. ಆದರೆ ನಿಮಗೆ ಒಂದು ವೇಳೆ 25 ವರ್ಷ ದಾಟಿದರೆ ಇದನ್ನು ತೆಗೆದ ನಂತರ ಒಂದು ಕ್ರೀಮ್ ಹಚ್ಕೊಳ್ಳೇಬೇಕು. ಯಾಕಂತ ಹೇಳಿದರೆ ಇದು ಹಚ್ಚಿದ ಕೂಡಲೇ ಸ್ವಲ್ಪ ನಿಮಗೆ ಡ್ರೈ ಅನಿಸ್ತದೆ. ಆದ ಕಾರಣಕ್ಕೆ ಅದು ಯಾವ ಕ್ರೀಮ್ ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ. 25 ವರ್ಷದ ಕೆಳಗಿನವರಾದರೆ ಹಚ್ಕೋಬೇಕಂತ ಇಲ್ಲ, 25 ವರ್ಷ ಮೇಲಾದರೆ ಮುಖದಲ್ಲಿ ಎಂತಾಗ್ತದೆ ಅಂತ ಹೇಳಿದರೆ ನಿಮ್ಮದು ಸ್ಕಿನ್ ಡ್ರೈ ಇದ್ದರೆ ಎಂತಾಗ್ತದೆ ಅಂತ ಹೇಳಿದರೆ ರಿಂಕಲ್ಸ್ ಎಲ್ಲ ಬರುವ ಚಾನ್ಸಸ್ ಇರ್ತದೆ. ಆದ ಕಾರಣಕ್ಕೆ ರಿಂಕಲ್ಸ್ ಎಲ್ಲ ಬರಬಾರ್ದು ಅಂತ ಹೇಳಿದರೆ ನೋಡಿ ಎಷ್ಟು ಒಳ್ಳೆಯದಾಗ್ತದೆ ಮುಟ್ಟುವಾಗ ನೋಡಿ. ರಿಂಕಲ್ಸ್ ಎಲ್ಲ ಬರಬಾರ್ದು ಅಂತ ಹೇಳಿದರೆ ನಾನು ಒಂದು ವಿಡಿಯೋ ಮಾಡಿದ್ದೆ, ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, 25 ವರ್ಷದ ನಂತರ ಎಲ್ಲರೂ ಹಚ್ಕೊಳ್ಳೇಬೇಕು ಇದು ಅಂತ ಹೇಳ್ಕೊಂಡು. ಅದು ನಾನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ತೋರಿಸಿದೆ ಆಯಿತಾ. ಅದರ ರಿಂಕಲ್ಸ್, ಮುಖದಲ್ಲಿ ರಿಂಕಲ್ಸ್ ಬರದೇ ಇರುವ ಥರ ನಾವು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ನಾನು ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ. ಆ ವಿಡಿಯೋನನ್ನು ಒಂದ್ಸಲ ನೋಡ್ಕೊಬನ್ನಿ, ಅದರಲ್ಲಿ ಈ ಕ್ರೀಮ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಸಿಗ್ತದೆ. 25 ವರ್ಷದ ಮೇಲಿನವರಾದರೆ ಮಾತ್ರ ಇದನ್ನು ಹಚ್ಕೊಂಡ್ರೆ ಸಾಕು, ಅದಕ್ಕಿಂತ ಚಿಕ್ಕವರಂತ ಹಚ್ಕೊಳ್ಬೇಕಂತ ಇಲ್ಲ. ಯಾಕಂದರೆ ನೋಡಿ ಹೀಗೆ ಮುಟ್ಟುವಾಗ ಡ್ರೈ ಅಂತ ಎನಿಸ್ಬಾರ್ದಲ್ವಾ, ಡ್ರೈ ಇರಬಾರ್ದು. ಆದ ಕಾರಣಕ್ಕೆ ಹೇಳಿದ್ದು ನೋಡಿ. ಇವಾಗ ನಾನೇ ಮಾಡಿರೋ ಕ್ರೀಮನ್ನು ಹಚ್ಕೊಳ್ತಾ ಇದ್ದೇನೆ. ಇದನ್ನು ನಾನು ಸ್ವಲ್ಪ ಕಣ್ಣು ಕೆಳಗಡೆ ಎಲ್ಲ ಸ್ವಲ್ಪ ಜಾಸ್ತಿ ಹಚ್ಕೊಳ್ತೇನೆ. ಯಾಕಂತ ಹೇಳಿದರೆ ಇದರಲ್ಲಿ ನಾನು ಕೆಲವೊಂದು ವಸ್ತು ಸೇರಿಸ್ತೇನಲ್ವ, ಅದು ನಮ್ಮ ಮುಖದಲ್ಲಿರುವ ಸುಕ್ಕು ಕೂಡ ಕಡಿಮೆ ಮಾಡ್ತದೆ. ಅಲ್ಲದೆ ಕೆಳಗಡೆ ಉಂಟಲ್ಲ ಕಪ್ಪಾಗಿದ್ದರೆ, ಡಾರ್ಕ್ ಸರ್ಕಲ್ ಆಗಿದ್ದರೆ ಕೂಡ ಅದು ಇದರಿಂದ ಹೋಗ್ತದೆ, ಕಡಿಮೆ ಆಗ್ತದೆ. ಮತ್ತು ಸ್ಕಿನ್ ಉಂಟಲ್ಲ ಗ್ಲೋ ಬರ್ತದೆ, ಶೈನಿಂಗ್ ಬರ್ತದೆ. ಆದ ಕಾರಣಕ್ಕೆ ಇದನ್ನು ಹಚ್ಕೊಳ್ಳೇಬೇಕು. ನೀವು 25 ವರ್ಷ ದಾಟಿದವರು ಆಗಿದ್ರೆ ನೀವು ಯಾವುದೇ ಮಾಸ್ಕ್ ಹಾಕ್ಕೊಳ್ಳಿ, ಮಾಸ್ಕ್ ಹಚ್ಚಿದ ನಂತರ ಉಂಟಲ್ಲ ಇದನ್ನು ಹಚ್ಕೊಳ್ಳೇಬೇಕು ನೋಡಿ. ಇವಾಗ ನೋಡಿ ನಾನು ಸ್ವಲ್ಪ ಹೀಗೆ ಮಾಡ್ಕೊಳ್ತಿದ್ದೇನೆ. ಯಾಕಂತ ಹೇಳಿದರೆ ನಾನು ಸ್ವಲ್ಪ ಹಚ್ಚಿದ್ದು ಸ್ವಲ್ಪ ಜಾಸ್ತಿ ಆಗಿ ಅದು ಸರಿಯಾಗಿ ಸ್ಕಿನ್ ಒಳಗಡೆ ಹೋಗಬೇಕಲ್ವ. ಆದ ಕಾರಣಕ್ಕೆ ತುಂಬ ಜೋರಾಗಿ ಅಲ್ಲ, ನಿಧಾನಕ್ಕೆ ನೋಡಿ ಹೀಗೆ ಹಚ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ನಾವು ಚಾರ್ಕೋಲ್ ಮಾಸ್ಕ್ ಮಾಡಿ ಹೊರಗಡೆಯಿಂದ ತಗೊಂಡ್ಬಂದಿರುವ ಚಾರ್ಕೋಲ್ ಮಾಸ್ಕ್ಗಿಂತನೂ ಒಳ್ಳೆಯ ರೀತಿಯಲ್ಲಿ ಹೇಗೆ ತೆಗೆಯುವುದು ಅಂತ ಹೇಳ್ಕೊಂಡು ಹೇಳಿದ್ದೇನೆ. ನೀವು ಹೊರಗಡೆದು ಮಾಸ್ಕ್ ತಗೊಬಂದರೆ, ಅಂದರೆ ಚಾರ್ಕೋಲ್ ಮಾಸ್ಕ್ ತಗೊಬಂದರೆ ತೆಗೆಯುವಾಗ ನಿಮಗೆ ಜೀವ ಹೋದಷ್ಟು ನೋವು ಬರ್ತದೆ. ಇದು ನಾವು ಮನೆಯಲ್ಲೇ ಮಾಡಿದ್ದು, ಒಂದು ಚೂರು ಕೂಡ ನೋವು ಬರುವುದಿಲ್ಲ, ಎಂತ ಸಹ ಆಗುವುದಿಲ್ಲ. ಆದ ಕಾರಣಕ್ಕೆ ನಾನು ಹೇಳಿದ ಮಾಸ್ಕನ್ನು ಸೇಮ್ ಅದೇ ನೀವು ಹೊರಗಡೆಯಿಂದ ಹೇಗೆ ತಗೊಬರುವಾಗ ಮಾಸ್ಕ್ ಯಾವ ಥರ ಕೆಲಸ ಮಾಡ್ತದೆ ನೋಡಿ, ಅದೇ ರೀತಿಯಲ್ಲಿ ಕೂಡ ಇದು ಮಾಸ್ಕ್ ಅದೇ ರೀತಿಯಲ್ಲಿ ಕೆಲಸ ಮಾಡ್ತದೆ. ತುಂಬ ಜನ ಪಾರ್ಲರ್ನವರು ಉಂಟಲ್ಲ ಇದನ್ನೇ ಯೂಸ್ ಮಾಡೋದು, ಅಂದರೆ ಚಾರ್ಕೋಲ್ ಎಲ್ಲ ಪೌಡ್ರ್ ತಗೊಬಂದೇ ಯೂಸ್ ಮಾಡೋದು. ಅವರೆಲ್ಲ ಆ ಥರದ್ದು ತಗೊಬಂದು, ಅಂದರೆ ರೆಡಿಮೇಡ್ ಎಲ್ಲ ತಗೊಬಂದು ಯೂಸ್ ಮಾಡೋದಿಲ್ಲ. ಈ ಥರ ಚಾರ್ಕೋಲ್ ಪೌಡ್ರನ್ನೇ ರೆಡಿ ಇಟ್ಕೊಂಡು ಇರ್ತಾರೆ.
ಅದರಿಂದನೇ ನಿಮಗೆ ಫೇಸ್ ಮಾಸ್ಕ್ ಹಾಕ್ತಾರೆ, ಚಾರ್ಕೋಲ್ ಫೇಸ್ ಮಾಸ್ಕ್ ಹಾಕ್ತಾರೆ. ಆದ ಕಾರಣಕ್ಕೆ ನಿಮಗೆ ಪಾರ್ಲರ್ಗೆ ಹೋದರೆ ನೋಡಿ ಜಾಸ್ತಿ ಗ್ಲೋ, ಅಂದರೆ ನೀವು ಮನೆಯಲ್ಲಿ ಫೇಸ್ ಮಾಸ್ಕ್ ಯೂಸ್ ಮಾಡೋದಕ್ಕಿಂತ ಪಾರ್ಲರ್ಗೆ ಹೋಗಿ ಫೇಸ್ ಮಾಸ್ಕ್ ಎಲ್ಲ ಯೂಸ್ ಮಾಡ್ಕೊಂಡು ಬಂದರೆ ನೋಡಿ ನಿಮ್ಮ ಸ್ಕಿನ್ ಉಂಟಲ್ಲ ಜಾಸ್ತಿ ಗ್ಲೋ ಬರೋದಿಲ್ವಾ. ಅದೇ ಕಾರಣಕ್ಕೆ ನಾನು ಹೇಳಿದ ರೀತಿಯಲ್ಲೇ ಮಾಡಿ ನೋಡಿ, ನಿಮಗೆ ಕೂಡ ಹಾಗೆ ಸ್ಕಿನ್ ನೋಡಿ ಎಷ್ಟು ಚಂದ ಆಗ್ತದೆ ಅಂತ ಹೇಳ್ಕೊಂಡು. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.